ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದ್ರೆ ಜೋಳದ ಅಂಬಲಿ ಯಾವ ರೀತಿ ಮಾಡೋದಂತ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ನೋಡಿಲಿ, ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ಅದೇ ಯಾವ ಕಪ್ಪಲ್ಲಿ ಅಥವಾ ಗ್ಲಾಸಲ್ಲಿ ಮೊಸರು ಹಾಕಿರ್ತೀರೋ ಅದರ ಅಳತೆಯೇ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಅದನ್ನು ಮಜ್ಜಿಗೆಯನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಲ್ವ, ಈ ರೀತಿ ಮಾಡ್ಕೊಳ್ಳಿ. ತುಂಬ ನೀರೇನು ಹಾಕೋಕ್ಕೆ ಹೋಗಬೇಡಿ, ಮತ್ತು ಮಜ್ಜಿಗೆ ನೀರಾಗಿಬಿಡುತ್ತೆ ಭಾಳ. ಸ್ವಲ್ಪ ಗಟ್ಟಿ ಮಜ್ಜಿಗೆ ಇದ್ರೇ ಅಂಬಲಿಗೆ ರುಚಿನೂ ಬರುತ್ತೆ, ಹಾಗೆ ನಮಗೆ ದೇಹಕ್ಕೆ ತಂಪು ಕೂಡ ಆಗುತ್ತೆ. ಈ ಉರಿ ಬಿಸಿಲಲ್ಲಿ ಈ ಜೋಳದ ಅಂಬಲಿ ಕುಡಿದ್ರೆ ಅಂದ್ರೆ ಸಖತ್ತಾಗಿರುತ್ತೆ. ಅದು ಮಧ್ಯಾಹ್ನ ಟೈಮಲ್ಲಿ ಕುಡಿದ್ರೆ ಅಂದರೆ ಆಯಿತು, ನೀವು ನಿದ್ದೆನೇ ಹೋಗ್ಬಿಡ್ತೀರ ಆ ರೀತಿ. ಈಗ ನೋಡಿ, ಮಜ್ಜಿಗೆ ರೆಡಿಯಾಗಿದೆ. ಈ ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡು ನೋಡಿ, ಈ ಕಪ್ಪಲ್ಲೇ ನಾನು 1 ಕಪ್ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಈ ಕಪ್ಲಿಂತ್ರನೇ 2 ಕಪ್ ಆಗೋಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ 1 ಕಪ್ ಹಾಕಿದ್ದೀನಲ್ವ, ಈಗ ಇನ್ನೊಂದು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಆಗಲೇ ಮಜ್ಜಿಗೆಗೂ ಸೇರಿಸಿರ್ತೀವಿ, ಇದಕ್ಕೂ ಸೇರಿಸಿದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ನೋಡಿ, ಈಗ ಅದೇ ಅಳತೆ ಕಪ್ಪಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೇ ತಣ್ಣೀರನ್ನೇ ಹಾಕ್ಕೊಂಡು ಗಂಟು ಇರಲಾರ್ದಂಗೆ ಅದನ್ನು ಫಸ್ಟೇ ಕಲಿಸ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀರು ಇರಬಾರ್ದು, ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಗಂಟು ಇರಲಾರ್ದಂಗೆ ಸೇರಿಸ್ಕೊಳ್ಳಿ. ಅಂದರೆ ಅಂಬಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಗಂಟುಗಳನ್ನು ಏನಾದರೂ ಹಾಕ್ಬಿಟ್ವಿ ಅಂದರೆ ಕುಡಿಬೇಕಾದ್ರೆ ಬಾಯಿ ಒಳಗೆ ಗಂಟು ಸಿಕ್ಕರೆ ಅದು ಚೆನ್ನಾಗಿ ಅನಿಸಲ್ಲ, ಮತ್ತು ಕುಡ್ಲಿಕ್ಕೂ ಮನಸ್ಸು ಬರೋಂಗಿಲ್ಲ. ಹಾಗಾಗಿ ನೋಡಿ, ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಲ್ವ, ಗಂಟು ಇರಲಾರ್ದಂಗೆ ನೀವು ಇದೇ ರೀತಿನ ಮಾಡ್ಕೊಳ್ಳಿ. ನೋಡಿ, ಅಷ್ಟರಲ್ಲಿ ಈ ಕಡೆ ನೀರು ಕೂಡ ಇಟ್ಟಿದ್ವಲ್ಲ ಬಿಸಿ ಆಗಲಿಕ್ಕೆ. ನೋಡಿ, ನೀರು ಕೂಡ ಬಿಸಿ ಆಗಿದೆ. ಈಗ ನಾವು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೇ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಕೈ ಬಿಡಲಾರ್ದಂಗೆ ಚೆನ್ನಾಗಿ ತಿರುಗಿಸ್ಕೊಂತ ಬನ್ನಿ. ಇಲ್ಲಾಂದರೆ ಎಲ್ಲಿ ಕುದಿಯುತ್ತೋ ಅಲ್ಲಲ್ಲೇ ಗಂಟು ಆಗಿಬಿಡುತ್ತೆ. ಹಾಗಾಗಿ ಕೈ ಬಿಡಲಾರ್ದಂಗೆ ತಿರುಗಿಸ್ಕೊತ ಬನ್ನಿ. ಇದು ನಾನು ಈ ಹಿಟ್ಟಲ್ಲಿ ಗಿರಣಿಗೆ ಹಾಕ್ಸ್ಕೊಂಬಂದಬೇಕಾದ್ರೆ ಇದರಲ್ಲಿ ನಾನು ಜೋಳ ಅಷ್ಟೇ ಹಾಕಿಸ್ಕೊಂಬಂದೀನಿ. ಇದರಲ್ಲಿ ನಾನು ಅಕ್ಕಿನ ಸೇರಿಸ್ಕೊಂಡು ಹಾಕ್ಕೊಂಬಂದಿಲ್ಲ. ಇದು ಬರೀ ಜೋಳದ ಹಿಟ್ಟು. ನೋಡಿ, ಈ ರೀತಿಯಾಗಿ ಬರಬೇಕದು. ಬರೋವರೆಗೂ ಅದನ್ನು ಕೈ ಆಡಿಸ್ತಾನೆ ಇರಿ. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಒಂದೂ ಗಂಟಿಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಮುದ್ದೆ ಥರ ಬರುತ್ತೆ. ಸಾಫ್ಟ್ ಅಂದರೆ ಸಾಫ್ಟು. ನಿಮ್ಮ ಮನೇಲಿ ಯಾರಾದರೂ 6ರಿಂದ 2-3 ವರ್ಷದ ತನಕ ಮಕ್ಕಳು ಇದ್ದರೆ ಇದೇ ನಾನಿಲ್ಲಿ 1 ಬೌಲ್ ತೋರಿಸಿದ್ದೀನಿ ಅಲ್ವ, ನೀವು ಹಿಟ್ಟನ್ನು 2 ಸ್ಪೂನು ಅಥವಾ 3 ಸ್ಪೂನು ಹಿಟ್ಟನ್ನು ತೊಗೊಂಡು ಈ ರೀತಿ ಮಾಡ್ಕೋಬೋದು. ಬೆಳಗ್ಗೆ ನೀವು ಈ ರೀತಿ ಗಂಜಿ ಆಕಾರದಲ್ಲಿ ಹಾಲು ಅಥವಾ ಮಜ್ಜಿಗೆನ ಹಾಕಿಬಿಟ್ಟು ಈ ರೀತಿ ಕಲಿಸ್ಬಿಟ್ಟು ಮಕ್ಕಳಿಗೆ ಡೈಲಿ ಕೊಡ್ತಾ ಬನ್ನಿ. ನಾನು ನನ್ನ ಮಕ್ಕಳಿಗೆ ಡೈಲಿ ಇದನ್ನೇ ಕೊಡ್ತಾಯಿದ್ದೆ. ಒಂದು ದಿವಸ ಜೋಳದ್ದು, ಒಂದು ದಿವಸ ರಾಗಿದು. ಈಗೇನು ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಥರನೇ ಮಾಡಿ ತೋರಿಸ್ತಾ ಇದ್ದೆ. ತುಂಬ ಗಟ್ಟಿ ಆಗ್ತಾರೆ ಮಕ್ಕಳು, ಅವ್ರಿಗೆ ಸುಸ್ತು ಆಯಾಸ ಏನು ಕೂಡ ಬರೋದಿಲ್ಲ. ಈ ರೀತಿ ಮಾಡಿ ಕುಡಿಸಿದರೆ ನೀವು ನೋಡಿ, ಬೇಕಾದರೆ ಅವರು 1 ಕಿಲೋಮೀಟ್ರ್ ಕೂಡ ನಡೀತಾರೆ ಮತ್ತು ಓಡ್ತಾರೆ. ಅವ್ರಿಗೆ ಆಯಾಸ ಅನ್ನೋದು ಆಗೋದಿಲ್ಲ. ಬೇಕಾದರೆ ಒಮ್ಮೆ ಟ್ರೈ ಮಾಡಿ. ನೋಡಿ, ಈಗಿದು ರೆಡಿಯಾಗಿದೆ ಅಲ್ವಾ. ಆಗಲೇ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೇ ಸೇರಿಸ್ಕೊಳ್ಳೋಣ. ನೋಡಿ, ಮಜ್ಜಿಗೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ವಾ. ನೋಡಿ, ಎಲ್ಲನೂ ಮಜ್ಜಿಗೆನೂ ಹಾಕ್ಕೊಂಡು ಈಗ ಮಜ್ಜಿಗೆ ಮತ್ತು ಇದು ಎಲ್ಲ ಚೆನ್ನಾಗಿ ಬೆರಿಬೇಕು. ಆ ರೀತಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ. ನೋಡಿದ ಈ ರೀತಿಯಾಗಿ ಎಲ್ಲನೂ ನೋಡಿ ಯಾವ ರೀತಿ ಹೊಂದ್ಕೊಂಡಿದೆ. ನೋಡಿ, ಹಿಟ್ಟಿನ ಜೊತೆ ಮಜ್ಜಿಗೆ ಜೊತೆ ಹಿಟ್ಟು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಲ್ವಾ. ಈಗ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ನೋಡಿಲಿ, ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, 1 ಗಂಟು ಸಹ ಇಲ್ಲ. ನೀವು ಮಧ್ಯಾಹ್ನ ಹೊತ್ತು ಇದನ್ನು ಕುಡಿದು ಮಕ್ಕೊಳ್ರಿ, ಸಂಜೆನೇ ಎದ್ದೊಳೋದು. ಹೊಟ್ಟೆಗೆ ತಂಪು. ನಮಗೆ ರೊಟ್ಟಿ ಅದು ತಿಂದು ಬೇಜಾರಾಗಿತ್ತಂದ್ರೆ
ಅದೇ ಹಿಟ್ಲಿಂತ್ರ ಈ ರೀತಿ ಅಂಬಲಿಯನ್ನು ಮಾಡಿಕೊಂಡು ಕುಡೀರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬಲಿ ಇದು. ತುಂಬ ರುಚಿಯಾಗಿರುತ್ತೆ, ದೇಹಕ್ಕೂ ತಂಪು ಹಾಗೆ ದೇಹಕ್ಕೂ ಆರೋಗ್ಯವಾಗಿದ್ದು. ನೋಡಿ, ನಾನಿಲ್ಲಿ ಒಂದು ಸಪ್ಪೆ ತೋರಿಸ್ತಾ ಇದ್ದೀನಿ. ಇನ್ನೊಂದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮೇಲೆ ಸ್ವಲ್ಪ ಶೇಂಗಾ ಪುಡಿ ಅಥವಾ ಕಡ್ಲೆ ಪುಡಿ ಅಂತೀವಲ್ಲ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡು ನೀವು ಕುಡಿತಾ ಇದ್ದರೆ ಮಸ್ತ್ ಬರುತ್ತೆ. ಬಾಯಿಗೆ ಉಳ್ಳಾಗಡ್ಡಿ ಅದೆಲ್ಲ ಸಿಗ್ತಾಯಿದ್ರೆ ಮಸ್ತ್. ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ. ನೋಡಿ, ಈಗ ನನ್ನ ಮಕ್ಳಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ನೋಡಿ, ನನ್ನ ಮಗ ಸೂಪರ್, ನನ್ನ ಮಗಳು ಸೂಪರ್ ಅಂತಿದ್ದಾಳೆ. ಅವನು ಸಪ್ಪೆ ಕುಡಿತಾ ಇದ್ದಾನೆ. ಈಗ ಈರುಳ್ಳಿ ಮತ್ತು ಕಡ್ಲೆ ಪುಡಿಯನ್ನು ಹಾಕಿದ್ದನ್ನು ಕುಡಿತಾ ಇದ್ದಾರೆ. ಓಕೆ, ಡನ್, ಸೂಪರ್ ಅಂತಿದ್ದಾರೆ.